ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ. ನೀವೇನ್ ನೋಡತ್ತಿರಲ್ರಿ, ಇವತ್ತು ಜವಾರಿ ಊಟ ನೋಡಕಂತ್ರು ಭಾರಿ ಮಸ್ತ್ ಅದ್ರಿ. ಇನ್ನು ನೋಡಿದ್ರನ ಬಾಯಿಯೊಳಗ್ ನೀರ್ನು ಬರಾಕತ್ತಾವ ಅಂತ ಅನ್ಕೊಂತೀನಿ. ಇವತ್ತ ನಾನು ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗ ಹೆಸರು ಕಾಳು ಪಲ್ಯ ಯಾವ ತರ ಮಾಡ್ತಾರ ಅಂತ ಹೇಳ್ಬಿಟ್ಟು ತೋರ್ಸ್ಕೊಡ್ತೀನ್ರಿ. ಎಲ್ಲಿನ ಸ್ಕಿಪ್ ಮಾಡ್ಲಾರ್ದ ನೋಡ್ಕೊಂಡ್ ಹೋಗ್ರಿ. ಬರ್ರಿ ಹೆಂಗ್ ಮಾಡೋದಂತ ನೋಡೋಣ. ಎಸ್ ಗಾಯ್ಸ್, ಉಪ್ಪು ಹಾಕಕತ್ತೇನ್ರಿ. ಉಪ್ಪು ಹಾಕಿದ್ರೆ ಒಂಥರ ಈ ಹೆಸರು ಬೇಳೆ ಏನು ಕುದಿರ್ತಾವಲ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತದೆ ಪಲ್ಯ. ಸೊ ಹಾಗಾಗಿ ಯಾವುದೇ ಬೇಳೆ ಕುದಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿ ನಾನು ಕುದಿಸ್ಬಿಡ್ತೀನಿ. ಆಮೇಲೆ ಇನ್ನೊಂದು ನೀವು ಅನ್ಬೋದು, ಹೆಸರು ಕಾಳು ತೊಳೆದೇ ಇಲ್ಲ ಅಂತ ಹೇಳಿ. ಯಾವ ಹೋಟೆಲ್ ಒಳಗೂ ನೀವು ನೋಡಿರ್ತೀರಿ, ಏನೂ ತೊಳೆಯಂಗಿಲ್ಲ, ತಿಂದು ಬಂದಿರ್ತೀವಿ ನಾವು. ಬಟ್ ಮನೆಯೊಳಗೆ ಅನ್ನ ಮಾಡಬೇಕಾದ್ರೆ ಎಲ್ಲ ತೊಳೆದಿರ್ತೀನಿ. ಬಟ್ ಈ ಟೈಮ್ ಹೆಸರು ಬೇಳೆನ ತೊಳೆದಿಲ್ಲ, ಯಾಕಂದ್ರೆ ಫುಲ್ ಸ್ವಚ್ಛಾಗಿನೇ ಇತ್ತು. ಹಾಗಾಗಿ ಇವಾಗ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಕತ್ತೀನಿ. ಇನ್ನು ಇವಾಗ ಹೆಚ್ಚಿಟ್ಕೊಂಡಿರುವಂಥ ಆನಿಯನ್, ಗೈಸ್ ಫಸ್ಟು ಕರಿಬೇವು ಹಾಕ್ಬೋದು, ಬಟ್ ಎಣ್ಣೆ ಸಿಡಿದು ಮನೆ ತುಂಬ ಆಗ್ಬಿಡುತ್ತೆ. ಹಾಗಾಗಿ ಉಳ್ಳಾಗಡ್ಡಿ ಮೇಲೆ ಹಾಕಕತ್ತೀನಿ, ಯಾಕಂದ್ರೆ ಆಮೇಲೆ ವರ್ಷಕ್ಕೆ ನಾನು ಅಲ್ಲ. ಹಾಗಾಗಿ ಆ್ಯಕ್ಚುಲಿ ಕಾಳು ಕುದಿಸ್ಬೇಕಾದ್ರೆ ಹಾಕಿದ್ರೆ ಉಪ್ಪು ಹಾಕಿ ಬೇಯಿಸಿದ್ರೆ ಆನಿಯನ್ ಬೇಗ ಬೆಂದ್ಬಿಡ್ತಾವೆ. ಸೊ ಹಾಗಾಗಿ ನೋಡ್ರಿ, ನೀವೇ ನೋಡ್ಬೋದು ಗೈಸ್. ನೀವು ಏನೋ ಹೇಳ್ರಿ, ನಮ್ಮ ಉತ್ತರ ಕರ್ನಾಟಕದೊಳಗೆ ಮಾಡುವಂಥ ಹೆಸರು ಕಾಳು ಪಲ್ಯ, ಬಿಸಿ ಬಿಸಿ ರೊಟ್ಟಿ, ಸೈಡಿನ ಮೊಸರು, ಅಕ್ಕಿ ಚಟ್ನಿ ಇದ್ರ ಊಟ ಅಗದಿ ಬಂದು ಬಸ್ ನೋಡ್ರಿ. ಮುಂಜಾನೆ ಕೊಟ್ಟರು ನಮಗೆ ಬೇಸರ ಆಗಂಗಿಲ್ಲ, ನಾಷ್ಟನೂ ಬೇಡ ನಮಗೆ, ಅಷ್ಟು ಒಳ್ಳೆ ಕಾಂಬಿನೇಷನ್. ಸೊ ಇವತ್ತು ವಿಡಿಯೋನ ಎಂಟು ತನಕ ನೋಡ್ರಿ. ನೀವು ಕೂಡ ನೋಡಿಬಿಟ್ಟು ಮನೆಯೊಳಗೆ ನಾಳೆನೇ ಪಲ್ಯ ಮಾಡ್ಕೊಂಡು ತಿಂದುಬಿಡ್ರಿ ಹೆಸರು ಕಾಳು ಪಲ್ಯ. ಆಲ್ರೆಡಿ ನಾವು ಇವತ್ತು ತಿಂದೀವ್ರಿ ಅನ್ನೋರು ಇದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಗೈಸ್. ನೋಡ್ಬೋದು ಫ್ರೈ ಆಗಿದ್ದಾವ ಆನಿಯನ್. ಇವಾಗ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ, ಕೊತ್ತಂಬರಿನ ಲಾಸ್ಟ್ ಒಳಗೆ ಹಾಕ್ತೀನಿ. ಸ್ವಲ್ಪ ಒಂದೆರಡು 3 ಪೀಸ್ ಥರ ಬಿದ್ದಾವ ಗೈಸ್. ಇನ್ನೊಂದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು. ಇದೇನದಲ್ರಿ, ಪ್ಯಾನ್ ಪಲ್ಯ ಮಾಡೋಕೆ ಸಖತ್ ಅಂದರೆ ಸಖತ್ ಹೇಳಿ ಮಾಡ್ಸಿರೋ ಥರನೇ ಅದ ನೋಡ್ರಿ. ಒಜ್ಜಿಗೂ ಹಂಗೆ ಅದ. ನಿಮ್ಗೇನಾದರೂ ಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಒಳಗೆ ದೇಸಿ ಡೈನ್ ಅನ್ನೋ ಒಂದು ID ಒಳಗೆ ನಾನು ಆರ್ಡರ್ ಮಾಡ್ಕೊಂಡಿದ್ದು, ನೀವು ಕೂಡ ಹೋಗಿ ಚೆಕ್ ಮಾಡ್ಕೋರಿ. ಇವನ್ ಇಷ್ಟ ಆಯಿತು ಅಂತಂದರೆ ಬೈ ಮಾಡಿರಿ. ಜಾಸ್ತಿ ಒಜ್ಜಿ ಅದ. ಈ ರೇಟಿಗೆ ಇಷ್ಟೊಂದು ಒಜ್ಜಿ ನಿಮ್ಗೆ ನಿಜವಾಗ್ಲೂ ಸಿಗಂಗಿಲ್ಲ. ಹೊರಗಡೆ ನೀವು ತೊಗೊಳಕ್ಕೆ ಹೋದ್ರೆ ಇನ್ನೂ ಇದು ಜಾಸ್ತಿ ರೇಟಿಗೆ ಸಿಗ್ತದೆ, ಮತ್ತು ಇಷ್ಟು ಒಜ್ಜಿ ಇಷ್ಟು ಕ್ವಾಲಿಟಿದಂದ್ರೂ ಸಿಗೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗದ. ಇದೊಂದು 2-3 ನಿಮಿಷ ಫ್ರೈ ಆಗಲಿ. ಫ್ರೈ ಆದಮೇಲೆ ಮತ್ತೆ ಸಿಗ್ತೀನಿ ನಿಮಗೆ, ಯಾಕಂದರೆ ವಿಡಿಯೋ ಭಾಳ ಲೆಂತ್ ಆಗಿರ್ತದೆ. ಟೊಮೆಟೊ ಮಸ್ತ್ ಫ್ರೈ ಆಗ್ಯಾವ ನೋಡಿರಿ. ಇವಾಗ ಡೈರೆಕ್ಟ್ ಕಾಳು ಹಾಕ್ಕೊಂಡ್ಬಿಡ್ತೀನಿ. ಕಾಳು ಕೂಡ ಎಣ್ಣೆ ಒಳಗೆ ಸ್ವಲ್ಪ ಹೊಳಸಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಅಂದರೆ ಕಾಳು ಕೂಡ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆದರೆ ಟೇಸ್ಟ್ನು ಚೆನ್ನಾಗಿ ಬರ್ತದೆ. ಉಪ್ಪು ಖಾರ ಎಲ್ಲ ಹಾಕಿ ಲಾಸ್ಟ್ಲು ಕೂಡ ನಾವು ಹಾಕ್ಬೋದು, ಬಟ್ ನಾನು ಇವಾಗೇ ಹಾಕಿನಿ ನೋಡ್ರಿ. ಇನ್ನು ಇದಕ್ಕೆ ಅರಿಶಿನ ಪುಡಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಮಾಡಿರುವಂಥ ಮಸಾಲೆ ಖಾರ ಇಷ್ಟು ಹಾಕಿಬಿಟ್ರೆ, ನಮ್ಮ ಜಾಸ್ತಿ ಮಸಾಲೆನ ನೀಡಿಲ್ರಿ ಇದಕ್ಕೆ. ಇಷ್ಟು ಹಾಕಿ ಮಸ್ತ್ ಕುದಿಸಿ ಬಿಸಿ 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 ರೊಟ್ಟಿ ಒಳಗೆ ಹಚ್ಕೊಂಡು ತಿಂದ್ರೆ ವಾವ್ ಗೈಸ್, ಮಸ್ತ್ ಬೆಂಕಿ ಕಾಂಬಿನೇಷನ್ ನೋಡ್ರಿ ಗೈಸ್. ಇವಾಗ ಎಣ್ಣೆ ಒಳಗೆ ಆಲ್ಮೋಸ್ಟ್ ಹೊಳಸಾಡ್ಕೊಂಡಿನಿ, ಅಂದರೆ ಚಂದಾಗ ಮಿಕ್ಸ್ ಮಾಡ್ಕೊಂಡೀನಿ. ಇವಾಗ ಮಸಾಲೆ ಖಾರ ನೋಡ್ರಿ, ಖಾರ ಮಾತ್ರ ಭಾರಿ ಮಸ್ತ್ ಅದ ರೀ. ಮಮ್ಮಿ ಕಳ್ಸಿದ್ರಿ ಲಾಸ್ಟ್ ಟೈಮ್, ಕಳಿಸಿದ್ರಲ್ಲ ಅವರೇ ಬಂದಿದ್ರಲ್ಲ ಅವಾಗ ತೊಗೊಂಬಂದಿದ್ರು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಏನಂತೀರಿ, ಸ್ವಲ್ಪ ಶೇಂಗಾ ಪೌಡರ್ ಹಾಕೋಬೇಕು. ಇದ್ರೊಳಗೆ ಬರುವಂಥ ರಸ ಏನದಲ್ರಿ ಭಯಂಕರ ಟೇಸ್ಟಿ ಬರ್ತದೆ. ನೀವು ಕೂಡ ನೆಕ್ಸ್ಟ್ ಟೈಮು ಹೆಸರು ಕಾಳು ಪಲ್ಯ ಮಾಡ್ತೀನಿ ಅಂತ ಅಂದ್ರೆ ಅಂದರೆ ಈ
ಏನ್ರಿ ಇದು ಶೇಂಗಾ ಪೌಡರ್ ಮಿಕ್ಸ್ ಮಾಡ್ಕೊಳ್ಳಾರ್ದ ಮಾಡ್ತಿದ್ರ ಒಂದ್ಸತಿ ನೀವು ಶೇಂಗಾ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಈ ಪಲ್ಯ ಟ್ರೈ ಮಾಡಿರಿ. ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿ ಬರ್ತದ. ಎಸ್, ಪಲ್ಯ ರೆಡಿ. ಗೈಸ್ ಒಂಚೂರು ನೀರು ಹಾಕೊಂಡ್ರಿ, ಯಾಕಂದ್ರೆ ಹೆಸರು ಕಾಳು ಪಲ್ಯ ಹಚ್ಕೊಂಡು ತಿನ್ನಾಕ ನೀರಿದ್ರಣ ಚಂದ. ಅಂದರೆ ಸ್ವಲ್ಪ ಅಳಸಿದ್ರೆ ಚಂದ, ನೀರಿದ್ರೆ ಚಂದಲ್ಲ. ಸೊ ಸ್ವಲ್ಪ ಕುಕ್ಕರ್ ಒಳಗೆ ನೀರು ಹಾಕಿ ಒಂದಿಷ್ಟು ಹಾಕಿನ್ರಿ. ನೀವು ನೋಡಾಕಂದಿರಲ್ಲ, ಈ ಥರ ಕುದಿ ಒಳಗೆ ಸ್ವಲ್ಪ ಶೇಂಗಾ ಪೌಡರ್ನ ಹಾಕೋಬೇಕು ನೋಡ್ರಿ. ಭಾರಿ ಅಂದರೆ ಹಚ್ಕೊಂಡು ತಿನ್ಬೇಕಾದ್ರೆ ರುಚಿ ಭಾರಿ ಮಸ್ತ್ ಬರ್ತದ. ಸ್ವಲ್ಪ 1-2 ಸ್ಪೂನ್ ಹಾಕೊಂಡ್ರು ಸಾಕು. ಇನ್ನು ಇದಕ್ಕೆ ನಾನು ಕೊತ್ತಂಬರಿನ ಹಾಕಿಬಿಟ್ಟು ಪಲ್ಯನ ಎಂಡ್ ಮಾಡ್ತೀನಿ ನೋಡ್ರಿ. ಅಂದ್ರೆ ಆಲ್ಮೋಸ್ಟ್ ಕಾಳು ಪಲ್ಯಕ್ಕೆ ನಾವು ಶೇಂಗಾ ಪೌಡರ್ನ ಹಚ್ಚಿ ಮಾಡಲ್ಲ. ಬರೀ ವೆಜಿಟೇಬಲ್ ಬದನೆಕಾಯಿಗಾಗಿರ್ಬೋದು, ಬೆಂಡೆಕಾಯಿಗಾಗಿರ್ಬೋದು, ಚೌಳಿಕಾಯಿಗಾಗಿರ್ಬೋದು ಹಚ್ಚಿ ಮಾಡ್ತೀವಿ. ಬಟ್ ನೀವು ಒಂದು ಸತಿ ನಾರ್ಮಲಾಗಿ ಮಾಡೋದಕ್ಕಿಂತ ಈ ಥರ ಒಂದು ಸತಿ ಟ್ರೈ ಮಾಡಿರಿ. ಎಸ್ ಗೈಸ್, ಕುದ್ದದ ಆಲ್ರೆಡಿ, ಬಟ್ ಶೇಂಗಾ ಪೌಡರ್ ಹಾಕಿನಲ್ರಿ, ಇನ್ನೊಂದು ಚೂರು ಕುದಿಲಿ, ಆವಾಗ ಆಫ್ ಮಾಡಿ ರೊಟ್ಟಿ ಮಾಡಕ್ಕೆ ಇಡ್ತೀನಿ. ಟೇಸ್ಟ್ ಮಾತ್ರ ಸಖತ್ ಬಂದದ ನೋಡ್ರಿ. ನಿಮಗೂ ನೋಡಿದ್ರೆ ಬಾಯಿ ಒಳಗೆ ನೀರು ಬರಾಕತ್ತದಂತ ಅನ್ಕೋತೀನಿ. ಕುದಿಲ್ರಿ, ಮತ್ತು ಹೆಸರು ಕಾಳು ಪಲ್ಯ ರೆಡಿ ಆಗ್ಯದ ನೋಡ್ರಿ. ವಾವ್, ಸಖತ್ತಾಗಿದೆ ಗೈಸ್. ಇನ್ನೇನು ಇವಾಗ ರೊಟ್ಟಿ ಮಾಡೋದು, ಊಟ ಮಾಡೋದು. ಗೈಸ್ ಈ ಥರ ಸುಡು 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 ನೀರು ಹಾಕೊಂಡು, ಆ್ಯಕ್ಚುಲಿ ಕೈ ಸುಡ್ತಾವ, ಇವಾಗ ಸುಡ್ತದಂತ ಬಿಟ್ರೆ ಇದು ಹೋಗ್ಬಿಡ್ತದೆ, ಮತ್ತು ಜಿಗಿ ಹಾರಿಬಿಡ್ತದೆ ಅಂತಾರಲ್ಲ ಹಾಗೆ. ಸೊ ಇವಾಗ ಇದನ್ನು ಹೆಂಗೆ ಮಾಡಿ ಜಿಗಿ ಒಳಗೆ ನಾನು ಎಕ್ಸ್ಟ್ರಾ ನೀರೇ ಹಾಕ್ಕೊಂಡಿಲ್ಲ, ಅದರೊಳಗೆ ನಾನು ಹಾಕ್ಕೊಳಕತ್ತೀನಿ. ಗೈಸ್ ನೋಡಿದರೆ ಯಾರಿಗೆ ಹಸಿವು ಆಗ್ಯದ ಅಥವಾ ಉಣ್ಬೇಕು, ಹಸಿವಿಲ್ಲ ಅಂದರೆ ಉಣ್ಬೇಕು ಅಂತ ಅನಿಸಿದ್ರೆ ವೆಲ್ಕಮ್, ನಮ್ಮ ಮನೆಗೆ ಬರ್ರಿ. ಮಸ್ತ್ ಹೆಸರು ಕಾಳು ಪಲ್ಯ, ಬಿಸಿ ಬಿಸಿ ರೊಟ್ಟಿ, ಮೊಸರು, ಅಗಸಿ ಚಟ್ನಿ, ಸೈಡಿಗೆ ನೆನೆಸ್ಕೊಂಡು ತಿನ್ನಕ್ಕೆ ಆನಿಯನ್ ಮತ್ತು ಕುಕುಂಬರ್. ನನಗೆ ಬಾಯಾಗ ನೀರು ಬರತ್ತವ ಕರೆ ಹೇಳ್ಬೇಕಂದ್ರೆ. ಎಸ್ ಗೈಸ್, ನೋಡಿದ್ರಲ್ಲ. ಐ ಹೋಪ್ ನಿಮಗೆಲ್ಲ ಈ ರೆಸಿಪಿ ಭಾಳ 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 ಇಷ್ಟ ಆಗ್ಯದ ಅಂತ ಅನ್ಕೊತೀನಿ. ಸೊ ಇಷ್ಟ ಆಗಿತ್ತು ಅಂತ ಅಂದ್ರೆ ಫಸ್ಟ್ ಟ್ರೈ ಮಾಡಿರಿ, ಟೇಸ್ಟ್ ಮಾಡಿರಿ, ಹೆಂಗೆ ಬಂದಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ. ಸೊ ಗಾಯ್ಸ್, ನಿಮ್ಗೆ ಹಿಂಗೆ ಉತ್ತರ ಕರ್ನಾಟಕದ ರೆಸಿಪಿಗಳಿಗೂ ಬೇಕಪ್ಪ ಅಂತಂದ್ರೆ ಮಾಡಬೇಕು, ಕಲಿಬೇಕು ಅಂತ ಅನಿಸಿದ್ರೆ ಗೊತ್ತಿಲ್ಲದೆ ಇರೋರಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನೆಕ್ಸ್ಟ್ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ಥ್ಯಾಂಕ್ ಯು, ಬಾಯ್.